ಅವರು ವೈಯಕ್ತಿಕ ಇರ್ಬೋದು. ನಾವು 3 ವರ್ಷಕ್ಕಾಗಿ ಅಂಜುಮನ ಸಮಿತಿ 11 ಸದಸ್ಯರ ಒಂದು ನಿರ್ದೇಶನ ಮಂಡಳಿಯನ್ನೇ ಆಯ್ಕೆ ಮಾಡಿ ನಾವು ಕಳಿಸಿದ್ದೀವಿ. ಅವರು 11 ಜನರ ಮಧ್ಯದೊಳಗೆ ಏನಾದ್ರು ಸಮಸ್ಯೆ ಇದ್ರೆ ಅದು ಊರಿಗೆ ಸಂಬಂಧ ಇಲ್ಲ. ಊರಿಗೆ ಏನು ಸಂಬಂಧ ಐತಿ, ಜಮಾತೊಳಗೆ ಏನು ಸಮಸ್ಯೆ ಅದಾವು. ಇವತ್ತ ನವನಗರದೊಳಗ ಮಸೂತಿಗಳ ನಿರ್ಮಾಣ ಐತಿ, ಅವ್ರು ಬರಬೇಕು. ಬಾಗಲಕೋಟೆ ನಗರದ ಸಮಸ್ಯೆಗಳನ್ನು ಆಲಿಸಬೇಕು. ಸಮಾಜದ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನೊಳಗ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದೊಳಗ ಸಭೆ ಕರಿಬೇಕು. 6 ಜಮಾತುಗಳು 42 ಮಸೂತಿಗಳ ಎಲ್ಲ ಸದಸ್ಯರುಗಳನ್ನು ಒಗ್ಗೂಡಿಸಿ ಮತ್ತೆ ಎಲ್ಲ ಸುದ್ದಿ ಐತಂತ ತಿಳ್ಕೊಬೇಡ್ರಿ. ಅಲ್ಪಸಂಖ್ಯಾತರು ಕಾಂಗ್ರೆಸ್ಸಿಗೆ ವೋಟ್ ಹಾಕ್ತಾರ ಅಂತೇಳಿ ಅಹಮದೊಳಗ ಬೇಜವಾಬ್ದಾರಿಯಿಂದ ಇರಬೇಡ್ರಿ. ಮೀಟಿಂಗ್ ಕರೆದು ಸಮಸ್ಯೆನ ಆಲಿಸಿ ಪರಿಹಾರ ಮಾಡಿ ಏನು ಸಮಸ್ಯೆ ಐತೆ ಅನ್ನುವಂಥದ್ದು ಅದನ್ನು ಬಗೆಹರಿಸಿ ನೀವು ವೋಟ್ ತಗೋಬೇಕಂತೇಳಿ ನಾ ಸರ್ಕಾರಕ್ಕೆ ಮತ್ತು ಎಲ್ಲ ನಮ್ಮ ಸಚಿವರುಗಳಿಗೆ ಎಚ್ಚರಿಕೆಯನ್ನು ಕೊಡ್ತೀನಿ. ಜಮೀರ್ ಅಹಮದ್ ಅವರು ಕೃಷ್ಣಾಂತಿತ ನಾಯಕರವರು, ಜಾತ್ಯತೀತ ನಾಯಕರವರು. ಅವರು ಮುಂಬರುವ ಚುನಾವಣೆಯಲ್ಲಿ ಅಥವಾ ಇದೇ ಅವಧಿಯೊಳಗೆ ಉಪಮುಖ್ಯಮಂತ್ರಿ ಆಗುವ ಚಾನ್ಸ್ ಐತೆ. ಅವ್ರದ್ದು ಒಂದು ಅಲ್ಪಸಂಖ್ಯಾತರು ಅಷ್ಟೇ ಅಲ್ಲ, ಸರ್ವ ಸಮಾಜದ ನಾಯಕರವರು, ಆಪತ್ತ ಬಾಂಧವರವರು. ಯಾರು ಕಷ್ಟ ಇರ್ತಾರೆ ಅವರ ಕಷ್ಟಗಳನ್ನು ದೂರ ಮಾಡುವ ಒಂದು ನಾಯಕ ಅವರು. ಆ ನಿಟ್ಟಿನೊಳಗೆ 2023 ಒಂದು ಚುನಾವಣೆ ಏನು ನಡೆದಿತ್ತು, 1000 ಚುನಾವಣೆ ಬಾಗಲಕೋಟೆ ನಗರದಲ್ಲಿ ಬಂದಿದ್ದರು ಅವರು. ಬಾಗಲಕೋಟೆ ನಗರ ಮುಳುಗಡೆ ಪ್ರದೇಶ ಇರೋದ್ರಿಂದ ಇಲ್ಲಿ 42 ಮಸೂತಿಗಳದಾವು, 46 ಜಮಾತುಗಳದಾವು. ಆ ಜಮಾತಗಳ ಮತ್ತು ಮಸೂತಿಗಳ ಭಾಳಷ್ಟು ಸಮಸ್ಯೆಗಳದಾವು. ಅಂದರೆ BTT ಒಳಗೆ ಏನು ಮುಳುಗಡೆಗೆ ಒಳಪಟ್ಟುವಂಥ ಮಸೂತಿಗಳು ಇರಲಿ, ಇವತ್ತು ಜಮಾತದ ಒಂದು ಆಸ್ತಿ ಪಾಸ್ತಿಗಳ ಇರಲಿ, ಅದು ಎಲ್ಲ ಸರಿಯಾಗಿ ಪರಿಹಾರ ಸಿಗಬೇಕು. ಮತ್ತು ಆ ಜಮಾತಗಳ ಇರುವಂಥ ಒಂದು ಸಮಸ್ಯೆಗಳನ್ನು ಬರುವಂಥ ಸರ್ಕಾರಗಳು ಆಗಲಿ, ಇವತ್ತು ಬರುವಂಥ ಶಾಸಕರುಗಳು ಆಗಲಿ ಪರಿಹಾರ ಮಾಡಬೇಕಂತೇಳಿ 2023 ಏನು ಚುನಾವಣೆಗೆ ಬಂದಿದ್ರಲ್ಲ, ನಮ್ಮ ಎಲ್ಲ ಜಮಾತಗಳಿಗೆ ಅವರು ಒಂದು ವಚನ ಕೊಟ್ಟು ಹೋಗಿದ್ದರು. ನಾವು ಚುನಾವಣೆ ನಮ್ಮ ಬಾಗಲಕೋಟೆಯಲ್ಲಿ ಗೆದ್ರೆ, ನಮ್ಮ ಸರ್ಕಾರ ರಚನೆ ಆದ್ರೆ, ನಿಮಗೆ ಯಾವುದೇ ಸಮಸ್ಯೆ ಜಟಿಲ ಸಮಸ್ಯೆ ಇದ್ದರೂ ಕೂಡ ನಾವು ಪರಿಹಾರ ಮಾಡ್ತೀವಿ ಅಂತೇಳಿ ವಚನ ಕೊಟ್ಟು ಹೋಗಿದ್ದರು ಅವರು. ಜಮೀರ್ ಅಹಮದ್ ಅವರು ಭಾಳ ನಮಗೆ ಗೌರವ ಇತ್ತು ಅವ್ರ ಮೇಲೆ. ಅವ್ರು ಬರಬೇಕು. ಆದರೆ ಏನು ವಚನ ಲಾಸ್ಟ್ 23 ಕೊಟ್ಟಿದ್ದರು, ಈಗ ಬಂದವರು ಪರಿಶೀಲನೆ ಮಾಡಬೇಕು. ಏನು ಸಮಸ್ಯೆ ಪರಿಹಾರ ಮಾಡ್ತೀನಿ ಅಂದಿದ್ರು, ಆ ಎಲ್ಲ ಪ್ರತಿಯೊಂದು ಜಮಾತಗಳ ಚೇರ್ಮನ್ಗಳು ಮತ್ತು ಅಲ್ಲಿ ಸಮಿತಿ ಅದಾವೆ, ಒಂದು ಜಮಾತದ ಆ ಸಮಿತಿಗಳನ್ನು ಪ್ರತ್ಯೇಕವಾಗಿ ಮಾನ್ಯ ಜಮೀರ್ ಅಹಮದ್ ಅವರು ಮಾನ್ಯ ಮುಖ್ಯಮಂತ್ರಿಗಳ ಮುಖಾಂತರ ಏನು ನೀವು ವಚನ ಕೊಟ್ಟಿದ್ರಿ ಅದನ್ನು ಪರಿಹಾರ ಆಗೈತೋ ಇಲ್ಲೋ ಅನ್ನುವಂಥದ್ದು ಸಾರಾಸಗಟವಾಗಿ ಪರಿಶೀಲನೆ ಮಾಡಬೇಕು ಮಾನ್ಯ ಜಮೀರ್ ಅಹಮದ್ ಸಚಿವರು ಅಂತೇಳಿ ನಾನು ಅವರನ್ನು ಕೇಳ್ಕೊತೀನಿ. ಅದರಂತೆ ಮಾನ್ಯ HY ಮೇಟಿ ಅವರು 23ಕ್ಕೆ ಏನು ಆಯ್ಕೆ ಆದರು. ಆಯ್ಕೆ ಆದ ಮೇಲೆ ಅವರ ಒಂದು ಅಧಿವೇಶ ಆದ ಮೇಲೆ ಇದು ಉಪಚುನಾವಣೆ ಬಂದೈತಿ. ಅದಕ್ಕೆ ದಯವಿಟ್ಟು ಏನು ಅವರು ವಚನ ಕೊಟ್ಟಿದ್ದರು ಆ ವಚನದ ಪ್ರಕಾರ ನಮ್ಮ ಸಮಾಜದ ಮತ್ತು ನಮ್ಮ ಬಾಗಲಕೋಟೆ ನಗರದ ಎಲ್ಲ ಮಸೂತಿಗಳ ಜಮಾತಗಳ ಸಮಸ್ಯೆ ಪರಿಹಾರ ಆಗೈತೋ ಇಲ್ಲೋ. ಆಮೇಲೆ ಹೇಳಿದ್ರಿ ಒಂದು ನಿಮ್ಮ ಅಲ್ಪಸಂಖ್ಯಾತರ ಒಂದು ತಂಡ ಗೋ ಬ್ಯಾಕ್ ಜಮೀರ್ ಇರ್ತದೆ, ವೆಲ್ಕಮ್ ಟು ಜಮೀರ್ ಅಂತ ಇನ್ನೊಂದು ಬರ್ತದೆ. ಅದಕ್ಕೆ ನಿಮ್ಮ ಕಾಮನ್ ಅಲ್ಪಸಂಖ್ಯಾತ ನಾಯಕರಾಗಿ ಏನು ನಿಮ್ಮ ಬರಬೇಕೋ ಬರಬಾರ್ದು, ಬಂದರೆ ಏನು ಮಾಡಬೇಕು ಅಷ್ಟು ಶಾರ್ಟ್ಕಟ್ ಆಗಿ ಬರಬೇಕು. ಅವರು ಬರಬೇಕು. ನಮ್ಮ ಬಾಗಲಕೋಟೆ ನಗರದ ಎಲ್ಲ ಅಲ್ಪಸಂಖ್ಯಾತರ ಸಮಾಜದ ಜಮಾತಗಳ ಸಮಸ್ಯೆ ಪರಿಹಾರ ಮಾಡಬೇಕು. ವಚನ ಹಿಂದೆ ಕೊಟ್ಟಿದ್ರು, ಈ ವಚನದ ಪ್ರಕಾರ ಈಗ ನಡ್ಕೋಬೇಕು. ಆಗಿಲ್ಲ ಅಂತ ನಾನು ಹೇಳ್ತೀನಿ. ಏನೂ ಸಮಸ್ಯೆ ಪರಿಹಾರ ಮಾಡಿಲ್ಲ ನಮ್ಗೆ 3 ವರ್ಷ ಮೇಲೆ. ವಿರೋಧ ಮಾಡೋರು ಯಾಕೆ ವಿರೋಧ ಮಾಡ್ತೀರಿ ಅನ್ನೋದಂತ ನಿಮ್ಮ ಸಮಸ್ಯೆ ಏನೈತೆ ಅಂತೇಳಿ ಜಮೀರ್ ಅಹಮದ್ ಅವ್ರಿಗೆ ಖುದ್ದಾಗಿ ಭೇಟಿಯಾಗಿ ನೀವು ನಿಮ್ಮ ಸಮಸ್ಯೆ ಪರಿಹಾರ ಮಾಡ್ಕೋಬೇಕು. ಯಾಕಂದರೆ ಅವರು ಒಂದು ಪ್ರಶ್ನಾತೀತ ನಾಯಕರು. 9 ತಿಂಗಳಾದರೂ ಮಾಡಿಲ್ಲ, 9 ತಿಂಗಳಿಂದ ಅದ ಏನು ಸಮಸ್ಯೆ ಅದು, ಏನು ವೈಯಕ್ತಿಕ ಇದೆ, ಏನು ಸಮಾಜದ ಐತೆ, ಸಮಾಜದ ಇದ್ರೆ ಸಮಾಜಕ್ಕೆ ಅವರು ಕೇಳ್ಕೊತಾರ, ಸಮಸ್ಯೆ ಪರಿಹಾರ ಮಾಡ್ತಾರ.
ಅದು ಅಂಜುಮನ್ ಕಮಿಟಿದು ನಮ್ಮ ಸಮಾಜಕ್ಕೆ ಸಂಬಂಧ ಇಲ್ಲ. ಯಾಕಂದರೆ ಅವರು ವೈಯಕ್ತಿಕ ಇರ್ಬೋದು. ನಾವು 3 ವರ್ಷಕ್ಕಾಗಿ ಅಂಜುಮನ ಸಮಿತಿ 11 ಸದಸ್ಯರ ಒಂದು ನಿರ್ದೇಶನ ಮಂಡಳಿಯನ್ನೇ ಆಯ್ಕೆ ಮಾಡಿ ನಾವು ಕಳಿಸಿದ್ದೀವಿ. ಅವರು 11 ಜನರ ಮಧ್ಯದೊಳಗೆ ಏನಾದ್ರು ಸಮಸ್ಯೆ ಇದ್ರೆ ಅದು ಊರಿಗೆ ಸಂಬಂಧ ಇಲ್ಲ. ಊರಿಗೆ ಏನು ಸಂಬಂಧ ಐತಿ, ಜಮಾತೊಳಗೆ ಏನು ಸಮಸ್ಯೆ ಅದಾವ. ಇವತ್ತ ನವನಗರದೊಳಗೆ ಮಸೂತಿಗಳ ನಿರ್ಮಾಣ ಐತಿ, ಅವ್ರು ಬರಬೇಕು. ಬಾಗಲಕೋಟೆ ನಗರದ ಸಮಸ್ಯೆಗಳನ್ನು ಆಲಿಸಬೇಕು. ಸಮಾಜದ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನೊಳಗೆ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದೊಳಗೆ ಸಭೆ ಕರಿಬೇಕು. 6 ಜಮಾತುಗಳು 42 ಮಸೂತಿಗಳ ಎಲ್ಲ ಸದಸ್ಯರುಗಳನ್ನು ಒಗ್ಗೂಡಿಸಿ ಮತ್ತೆ ಎಲ್ಲ ಸುದ್ದ ಐತೆ ಅಂತ ತಿಳ್ಕೊಬೇಡ್ರಿ. ಅಲ್ಪಸಂಖ್ಯಾತರು ಕಾಂಗ್ರೆಸ್ಸಿಗೆ ವೋಟ್ ಹಾಕ್ತಾರ ಅಂತೇಳಿ ಅಹಮದೊಳಗೆ ಬೇಜವಾಬ್ದಾರಿಯಿಂದ ಇರಬೇಡ್ರಿ. ಮೀಟಿಂಗ್ ಕರೆದು ಸಮಸ್ಯೆನ ಆಲಿಸಿ ಪರಿಹಾರ ಮಾಡಿ ಏನು ಸಮಸ್ಯೆ ಐತೆ ಅನ್ನುವಂಥದ್ದು ಅದನ್ನು ಬಗೆಹರಿಸಿ ನೀವು ವೋಟ್ ತಗೋಬೇಕಂತೇಳಿ ನಾ ಸರ್ಕಾರಕ್ಕೆ ಮತ್ತು ಎಲ್ಲ ನಮ್ಮ ಸಚಿವರುಗಳಿಗೆ ಎಚ್ಚರಿಕೆಯನ್ನು ಕೊಡ್ತೀನಿ.